ಬನ್ನಿ ನಮ್ಮ ಬೆಳಿಗುಂಡುಸ್ ಕಿಚನ್ಗೆ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಿರ ಚೆನ್ನಾಗಿ ರುಚಿಯಾಗಿ ಪಲಾವ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ನಾನು ಹಾಕೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ತುಂಬ ಸಿಂಪಲಾಗೆ ಈಸಿಯಾಗೇ ಇದೆ. ಬನ್ನಿ ಏನೇನು ಬೇಕು ಹೇಳ್ತೀನಿ. ಈಗ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇಲ್ಲಿ 2 ಪಾವಷ್ಟು ನಾನು ಇವಾಗ ಏನು ಬಗ್ಗಿಸ್ತಿದ್ದೀನಿ ಆ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ಇದೆ. ಸೊ ಇದನ್ನು ನಾವು ತೊಳೆದು ಬಿಟ್ಟು ನೆನೆಸ್ಕೋಬೇಕು. ಇದನ್ನು 10 ನಿಮಿಷ ನೆನೆಸ್ಬೇಕು. 10 ನಿಮಿಷಕ್ಕಿಂತ ಜಾಸ್ತಿ ನೆನೆಸೋದು ಬೇಡ. ಯಾಕೆಂದರೆ ಜಾಸ್ತಿ ನೆನೆಸಿದ್ರೆ ಈ ಕಾಳೆಲ್ಲ ಒಡೆದೋಗುತ್ತೆ, ಅಕ್ಕಿ ಕಾಳು. ಸೊ ಹಾಗಾಗಿ 10 ನಿಮಿಷ ನೆನೆಸ್ಬೇಕು. ಅದು ಬಿಟ್ಟು ಇವಾಗ ತರಕಾರಿಗಳು ಹೇಳ್ತೀನಿ ನೋಡಿ. ಹುರುಳಿಕಾಯಿ, ಕ್ಯಾರೆಟು, ಬಟಾಣಿ, ಹಾಗೆ ಒಂಚೂರು ಟೊಮೆಟೊ, ರುಬ್ಕೊಳ್ಳೋದಕ್ಕೆ ಪುದೀನ, ಕಾಯಿ ತುರಿ 1 ಕಪ್ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ 1-2 ಇಂಚ್ ತೊಗೊಂಡಿದ್ದೀನಿ. ಹಾಗೆ 3 ಏಲಕ್ಕಿ, 6-7 8-10 ತೊಗೊಳ್ಳಿ ಲವಂಗ, ಹಾಗೆ ಚಕ್ಕೆ ಮತ್ತು ಜೀರಿಗೆ, 10-15 ಮೆಣಸುಕಾಳು, ಹಾಗೆ ಗೋಡಂಬಿ ಮತ್ತು ಅರಿಶಿನ ಇಟ್ಕೊಂಡಿದ್ದೀನಿ. ಇದಿಷ್ಟು ಇಟ್ಕೊಂಡು ಹೇಗೆ ಮಾಡೋದು ಬನ್ನಿ ನೋಡೋಣ. ಈಗ ಅಕ್ಕಿ ಕಾಳನ್ನ ಫಸ್ಟು ಅಕ್ಕಿನೆಲ್ಲ ತೊಳ್ಕೊಂಡು ಬಂದುಬಿಡೋಣ. ನೋಡಿ ಈ ಥರ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಬಿಡಿ. 10 ನಿಮಿಷ ನೆನೆಯಲಿ ಸಾಕು, ತುಂಬ ಹೊತ್ತು ನೆನೆಯೋದು ಬೇಡ. ಮತ್ತು ಈ ಅಕ್ಕಿಗೂ ಅಷ್ಟೇ, ನಾವು 1 ಅಕ್ಕಿ ಹಾಕಿದ್ರೆ 1/4 ಅಷ್ಟೇ ನೀರು ಹಾಕಬೇಕು ಬೇಯೋಕ್ಕೆ. ಇದಕ್ಕೆ ನಾರ್ಮಲ್ ಅಕ್ಕಿ ಥರ 2 ಪಾವಲ್ಲ, 1ಕ್ಕೆ 2 ಥರ ನೀರು ಹಾಕೋದು ಬೇಡ. ಈಗ ನೋಡಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. 1 ಸ್ಪೂನ್ ತುಪ್ಪ ತೊಗೊಂಡು ಈಗ ನಾನು ಮಸಾಲೆ ಹೇಗೆ ಹಾಕೋದು ಹೇಳ್ತೀನಿ. ಇಲ್ಲಿ ನಾನು ಇವಾಗ ಫಸ್ಟ್ಗೆ 2 ಏಲಕ್ಕಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಕ್ಕೆ ಹಾಕ್ಕೋತೀನಿ. ಅದ್ರ ಜೊತೆಗೆ ನಾನು 6 ಲವಂಗ ತೊಗೊಂಡು ಅದನ್ನು ಹಾಕ್ಕೋತೀನಿ. ಇಲ್ಲಿ ಇಷ್ಟೊಂದು ಚಕ್ಕೆ ಇಟ್ಕೊಂಡಿದ್ದೀನಿ. ಅದರ 1 ಇಂಚಷ್ಟು ಚಕ್ಕೆ ಮಾತ್ರ ನಾನು ರುಬ್ಬಕ್ಕೆ ಹಾಕ್ಕೊಳ್ಳೋದು. ನೋಡಿ ಈಗ ಮೊದಲಿಗೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂಚೂರು ಆಗಲಿ, ತುಪ್ಪ ಕಾಯೋತ್ಲು ಒಂಚೂರು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಆಮೇಲೆ ನೋಡಿ ಏಲಕ್ಕಿನ ಈ ಥರ ಬಿಡಿಸಿ ಹಾಕ್ಕೊಳ್ಳಿ. ನಾವು ಎನಿವೇ ರುಬ್ತೀವಿ ಅದನ್ನ. ಈಗ ನೋಡಿ 6-7 ಲವಂಗ ಹಾಕ್ಕೊಳ್ಳಿ. 1 ಇಂಚು ಚಕ್ಕೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಳಿ. ಯೂಶಲಿ ಬಾಡಿಸ್ಕೊಂಡು ಈ ಥರ ರುಬ್ಕೊಳ್ಳಲ್ಲ. ನಾನು ಆ ಥರ ಬಾಡಿಸ್ಕೊಂಡು ರುಬ್ತೀನಿ, ಚೆನ್ನಾಗಿರುತ್ತೆ. ಈಗ ನಾನು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ 10-15. ಅದ್ರ ಜೊತೆ ಮೆಣಸಿನ್ಕಾಯಿ, ಶುಂಠಿ ಹಾಕಿದ್ದೀನಿ. ಮೆಣಸಿನ್ಕಾಯಿಯು ಅಷ್ಟೇ, ನಾನೊಂದು 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1-2 ಇಂಚಷ್ಟು ಶುಂಠಿನೂ ತೊಗೊಂಡಿದ್ದೀನಿ. ಮತ್ತು ತುಂಬ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 1 ಕಟ್ಟು. ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಬರೀ ಸೊಪ್ಪು ಮಾತ್ರನೇ ಇಟ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯೂಶಲಿ ಬರೀ ಪುದೀನ ಹಾಕಿದಾಗ ನಮಗೆ ಕಪ್ಪು ಬಂದುಬಿಡುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ಏನು ಮಾಡಬೇಕು, ನಾವು ಈ ಪುದೀನ ಜೊತೆಗೆ ಬೇಕಿದ್ರೆ ನಾವು ಪಾಲಕ್ ಸೊಪ್ಪು ಕೂಡ ಹಾಕೋಬೋದು. ಹಸಿರುಗೆ ತುಂಬ ಚೆನ್ನಾಗಿರುತ್ತೆ ಪಲಾವು. ನಾನು ಪಾಲಕ್ ಇರಲಿಲ್ಲ, ಹಾಗಾಗಿ ಪುದೀನ ಮಾತ್ರ ಹಾಕ್ಕೊಂಡೆ. ಈಗ ಅದ್ರ ಜೊತೆಗೆ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬೇಡಿ. ಇದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ಗಮ್ಮನೋ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ಸೈಡ್ಗೆ ಇಟ್ಕೊಂಬಿಡೋಣ. ಆರಿದ್ಮೇಲೆ ರುಬ್ಕೊಳ್ಳೋಣ. ಈಗ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾನು ಪಲಾವ್ನ ತುಪ್ಪದಲ್ಲೇ ಮಾಡೋದು ಚೆನ್ನಾಗಿರುತ್ತೆ. ಸೊ ನಾನೊಂದು 3 ಟೇಬಲ್ ಸ್ಪೂನ್ ತೊಗೊತೀನಿ. ಈಗ ಅಕ್ಕಿ 10 ನಿಮಿಷ ಆಗಿದೆ, ನೀರು ಚೆಲ್ಬಿಟ್ಟು ಬರೀ ಅಕ್ಕಿ ಮಾತ್ರ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಗೋಡಂಬಿನ ಕರ್ಕೊಳ್ಳೋಣ. ಗೋಡಂಬಿ ಕರೆದುಬಿಟ್ಟು ಲಾಸ್ಟಲ್ಲಿ ನಾವು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ರುಚಿ ಅನಿಸುತ್ತೆ. ಹಾಗಾಗಿ ನಾನು ಗೋಡಂಬಿನ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಅಕ್ಕಿಗೆ ನೀರು ಕೂಡ ಡಬ್ಬಲ್ ಹಾಕ್ಕೊಳ್ಳಲ್ಲ, 1/4 ಅಷ್ಟೇ ನೀರು ಹಾಕ್ಕೊಳ್ಳೋದು. ಡಬ್ಬಲ್ ನೀರು ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಯಾವತ್ತೂ ಉದುರುದ್ರಾಗೇ ಇರಬೇಕು. ಪಲಾವೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಉದುರುದ್ರಾಗಿದ್ದರೆ. ಈಗ ನೋಡಿ ಗೋಡಂಬಿ ಆಗಿದೆ, ತೆಗೆದಿಟ್ಕೊಂಬೋಣ ಒಂದು ಸೈಡ್ಗೆ. ಈಗ ಅದೇ ತುಪ್ಪದಲ್ಲಿ ನಾನೇನು ಮಾಡ್ತೀನಿ, ಮಿಕ್ಕಿತ್ತಲ್ಲ ಚಕ್ಕೆ, ಆ ಚಕ್ಕೆನ ಹಾಕ್ಕೊತೀನಿ. 2-3 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಹಾಕ್ಕೊತೀನಿ. ಹಾಗೆ ತಿರ್ಗಾ ಇನ್ನೊಂದು 4-5 ಲವಂಗ ಕೂಡ ಹಾಕ್ಕೊತೀನಿ. ಅದ್ರ ಜೊತೆಗೆ ನಾನು ಹುರುಳಿಕಾಯಿ,
ದಪ್ಪ ಮೆಣಸಿನ್ಕಾಯಿ ಇದ್ರೂ ಬೇಕಾದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ. ಕ್ಯಾರೆಟ್ಟು ಏನು ಬೇಕಾದರೂ ಮಿಕ್ಸೆಡ್ ತರಕಾರಿ ಹಾಕ್ಕೋಬೋದು. ಟೊಮೆಟೊ ಮತ್ತು ನಾನು ಫ್ರೋಝನ್ದು ಬಟಾಣಿ ಹಾಕ್ತಾಯಿದ್ದೀನಿ. ಸೊ ನೀವು ಯಾವ ತರಕಾರಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ತರಕಾರಿ ಇಂಥದ್ದು ಹಾಕಬೇಕು ಇಂಥದ್ದು ಹಾಕಬಾರ್ದು ಅನ್ನೋದು ಏನೂ ಇಲ್ಲ, ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ದಪ್ಪ ಮೆಣಸಿನ್ಕಾಯಿ ಇಟ್ಕೊಂಡವಳು ತೆಗೆದಿಟ್ಬಿಟ್ಟೆ. ಸ್ವಲ್ಪ ಮನೆಯಲ್ಲಿ ದಪ್ಪ ಮೆಣಸಿನ್ಕಾಯಿ ತಿನ್ನಲ್ಲ ಅಂದ್ಬಿಟ್ಟು ತೆಗೆದಿಟ್ಟೆ. ನೀವು ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಿಟ್ಬಿಡೋಣ ಇದನ್ನು. ತುಂಬ ಬೇಯೋ ನೆಸಿಟಿ ಇಲ್ಲ, ಸ್ವಲ್ಪ ಬೇಯಬೇಕು, ಹಾಗಾಗಿ ಇದನ್ನು ಮುಚ್ಚಿಟ್ಬಿಡೋಣ. ಈಗ ನಾನು ನೋಡಿ ರುಬ್ಕೊಂಡು ಬಂದಿದ್ದೀನಿ. ಈಗ ಬೆಂದಿರುತ್ತೆ, ಇದು ಕೂಡ ತೆಗೆದುಬಿಟ್ಟು ನಾವು ನೋಡೋಣ. ನೋಡಿ ಆಗಿದೆ. ತುಂಬ ಬೇಯಬಾರ್ದು, ಸ್ವಲ್ಪ ಮಟ್ಟಕ್ಕೆ ಬೆಂದರೆ ಸಾಕು, ಯಾಕೆಂದರೆ ನಾವು ಆಮೇಲೆ ಬೇಯಿಸೋದಿರುತ್ತೆ. ಈಗ ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ಫುಲ್ಲಾಗಿರುತ್ತೆ. ಅದನ್ನ ಅರಿಶಿನ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ರುಬ್ಬಿದ್ದನ್ನು ಮಿಕ್ಸ್ ಮಾಡಿಕೊಂಡೆ. ಈಗಲೇ ನಾನು ಹೇಳಿದ್ದು ಪಾಲಕ್ ಹಾಕಿದ್ರೆ ಇದು ನಾವು ಫ್ರೈ ಮಾಡ್ತಾ ಇದ್ದಾಗ ಕಪ್ಪು ಬರಲ್ಲ. ನಾವು ಬರೀ ಪುದೀನ ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಕ್ಕೆ ಡಾರ್ಕ್ ಗ್ರೀನ್ ಆಗುತ್ತೆ. ಬಟ್ ಪಾಲಕ್ ಹಾಕೋದ್ರಿಂದ ಒಳ್ಳೆ ಹಸಿರು ಕಲರು ಚೆನ್ನಾಗೇ ರಿಟೈನ್ ಆಗುತ್ತೆ. ಸೊ ಹಾಗಾಗಿ ಪಾಲಕ್ ಬೇಕಾದರೆ ಸೇರಿಸ್ಕೊಳ್ಳಿ ಅದಕ್ಕೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗೆ ತರಕಾರಿ ಎಲ್ಲ ಖಾರ ಉಪ್ಪು ಎಲ್ಲ ಹೀರ್ಕೋಬೇಕು. ಸೊ ಹಾಗಾಗಿ ಇದನ್ನು ಹೀಗೆ ಸ್ವಲ್ಪ ಕುದಿಯೋದಕ್ಕೆ ಬಿಡಿ, ಚೆನ್ನಾಗೆ ಕುದೀಲಿ. ನೋಡಿ ಈಗ ಕುದೀತಾ ಇದೆ, ಈ ಥರ ಚೆನ್ನಾಗೆ ಕುದಿಬೇಕದು. ಈಗ ನಾನು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಮೊದಲಿಗೆ ಹಾಕ್ಕೊಳ್ಳಿಲ್ಲ, ಈಗ ಹಾಕ್ಕೊತೀನಿ. ಯಾಕೆಂದರೆ ಪಲಾವ್ ಎಲೆ ನಮಗೆ ಕಟ್ಟಾಗಬಾರ್ದು, ಅದರ ವಾಸನೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಆ ಘಮ. ಸೊ ಇದು ಹೊಟ್ಟೋಗ್ಬಿಡಬಾರ್ದು, ಮತ್ತು ತಿನ್ನಬೇಕಾದ್ರೆ ಬಾಯಿಗೆ ಚುಚ್ಕೊಳ್ಳೋ ಥರ ಕೂಡ ಇರಬಾರ್ದು. ಹಾಗಾಗಿ ನಾನು ಇವಾಗ ಪಲಾವ್ ಎಲೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನೇನು ಅಕ್ಕಿ ತೊಳೆದಿಟ್ಕೊಂಡು ನೀರು ಎಲ್ಲ ಬಸ್ದಿಟ್ಕೊಂಡಿದ್ದೀನಿ, ಆ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ ಅದರಲ್ಲಿ ನೀರಿಲ್ಲ. ಸೊ ಈಗ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ. ನಾವು ಮಸಾಲೆ ರುಬ್ಬುವಾಗೂ ಅಷ್ಟೇ ತುಂಬ ನೀರು ಹಾಕ್ಕೊಂಡು ರುಬ್ಬಾರ್ದು, ಸ್ವಲ್ಪ ಮಟ್ಟಕ್ಕೆ ನೀರು ಕಮ್ಮಿನೇ ಇರಬೇಕು. ನಾವು ಯೂಶ್ವಲಿ ಆ ನೀರಲ್ಲಿ ಏನು ಬಾಡಿಸ್ತೀವಿ, ಅದು ಆಮೇಲೆ ಎಣ್ಣೆಯಲ್ಲಿ ತುಪ್ಪದಲ್ಲಿ ಬಾಡಿಸ್ತೀವಲ್ಲ, ಅದನ್ನು ಪಲ್ಯ ಥರ ಮಾಡಿಬಿಟ್ಟು ಬೇಕಾದ್ರೆ ಇಟ್ಕೊಂಡು ಅನ್ನ ಬೇಕಾದಾಗ ಕಲಿಸ್ಕೊಂಡು ತಿನ್ಬೋದು. ಬಟ್ ನಾನು ಒಟ್ಟಿಗೆ ಮಾಡ್ತಿರೋದ್ರಿಂದ ಹಾಗೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ನಾನು ಹೇಳಿದ್ನಲ್ಲ, ಇದರಲ್ಲಿ 2 ಕಪ್ ಅಕ್ಕಿ ಇದೆ ಅಂತ. ಈಗ ನೋಡಿ ನೀರು ಎಷ್ಟು ಹಾಕ್ತೀನಿ ನಾನು, ಇದರಲ್ಲಿ 2 ಕಪ್ ನೀರು, 2.5 ಕಪ್ ನೀರು ಹಾಕ್ತೀನಿ. 1, 2, 1 ಅಷ್ಟೇ. 1ಕ್ಕೆ 1/4 ಲೆಕ್ಕ ತೊಗೊಳ್ಳಿ. ಚೆನ್ನಾಗೆ ಉದುರಾಗೆ ತುಂಬಾ ಚೆನ್ನಾಗಾಗತ್ತೆ, ಅಷ್ಟೇ ಇರಬೇಕು. ಒಂದು ಕಾಳು ಕೂಡ ಒಡೆಯೋದಿಲ್ಲ, ಅಷ್ಟು ಚೆನ್ನಾಗಾಗತ್ತೆ. 10 ನಿಮಿಷ ನೆನೆಸ್ಕೋಬೇಕು ಅಕ್ಕಿನ, ಅದಕ್ಕಿಂತ ಜಾಸ್ತಿ ನೆನೆಸ್ಬಾರ್ದು. ಈ ಥರ ಚೆನ್ನಾಗೆ ಮಿಕ್ಸಪ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅನ್ನ ಆಗಬೇಕಲ್ಲ, ಮುಚ್ಚಿಟ್ಬಿಡಿ. ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೂ ಇದೇ ಪ್ರೋಸೆಸ್ಸೇ, ಇಷ್ಟೇ ಕ್ವಾಂಟಿಟಿ, ಇಷ್ಟೇ ನೀರು ಇದೇನೆ. ನೋಡಿ ಇವತ್ತು ನಮ್ಮ ಮನೇಲಿ ಹಾಲು ಒಡೆದೋಯ್ತು ಬೆಳಗ್ಗೆ. ಸೊ ನಾನೇನು ಮಾಡಿದೆ, ಪನ್ನೀರ್ ಥರ ತೆಗೆದಿಟ್ಕೊಂಡ್ಬಿಟ್ಟು ಆ ಪನ್ನೀರನ್ನ ಪಲಾವ್ ಜೊತೆಗೆ ಮಿಕ್ಸ್ ಮಾಡಿಬಿಡೋಣ ಅಂತ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದ್ರೆ. ಪನ್ನೀರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತಂತೆ. ನೋಡಿ ಇದರಲ್ಲಿ ನಮಗೆ ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಮೇಲ್ಗಡೆ ಬಂದು ಕೂತಿರುತ್ತೆ. ಸೊ ಅದನ್ನು ಬೇಕಾದರೆ ತೆಕ್ಕೊಂಬಿಡ್ಬೋದು. ಅದು ಆಮೇಲೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಹಿಂಸೆ ಆಗುತ್ತೆ ಅಂತ ಅನಿಸಿದ್ರೆ ಈ ಥರ ಹಂತದಲ್ಲಿ ನಾವು ತೆಕ್ಕೊಂಬಿಡ್ಬೋದು. ಇವಾಗ ಆಗೋಗಿದೆ ಅನ್ನ ಎಲ್ಲ ಅದು. ಸೊ ಈ ಹಂತದಲ್ಲಿ ತೊಗೋದು. ನನಗಿದು ಒಂದು 20 ನಿಮಿಷ ಹಿಡಿಸುತ್ತೆ. ಓಪನ್ ಪಾತ್ರೆಯಲ್ಲಿ ಮಾಡಿದಾಗ ಒಂದು 20 ನಿಮಿಷ ಹಿಡಿಸುತ್ತೆ ಅನ್ನ ಆಗೋದಕ್ಕೆ. ಕುಕ್ಕರಲ್ಲಿ ಮಾಡಿದ್ರು ಅಷ್ಟೇ, 1 ವಿಜಿಲ್ ಹಾಕಿಸ್ಕೊಳ್ಳಿ ಸಾಕು, ತುಂಬ ಕೂಗ್ಸೋದು ಬೇಕಾಗಿಲ್ಲ. ಓಪನ್ ಆಗಿಡ್ತೀರಲ್ಲ ಆದ್ದರಿಂದ. ನೋಡಿ ಇಲ್ಲೂ ಒಂದಿದೆ ಎಲೆ, ಅದನ್ನು ತೆಕ್ಕೊಂಡ್ಬಿಡ್ತೀನಿ. ಈ ಥರ ಕಲಕ್ತಾ ಇದ್ದಾಗ ನೋಡಿಕೊಂಡು ಕಲಕಿ. ಅಕಸ್ಮಾತ್ ಏನಾದರೂ ಮಸಾಲೆ ಐಟಮ್ಸ್ ನಿಮಗೆ ಕಣ್ಣಿಗೆ ಬಿತ್ತು ಅಂದರೆ ತೆಕ್ಕೊಂಬಿಡಿ. ಅನ್ನ ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಅಕ್ಕಿ ಕಾಳು ನೋಡಿ, ನೀವು ಕಾಣಿಸ್ತಿರೋ ಹಾಗೇ ಒಂದು ಕಾಳು ಕೂಡ ಒಡೆದಿಲ್ಲ. ಹಾಗೆ ಅಂತ ಅಕ್ಕಿ ಬೆಂದಿಲ್ಲ ಅಂತಿಲ್ಲ, ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಯಾವುದೂ ಕೂಡ ನಿಮಗೆ ಒಡೆದಿಲ್ಲ ಅನ್ನ. ಅಕ್ಕಿ ಎಷ್ಟು ಉದ್ದುದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಬಾಸುಮತಿ ಅಕ್ಕಿನ ನಾವು ಈ ಥರ ಕುಕ್ ಮಾಡಿದ್ರೇ ಚೆನ್ನಾಗಿರೋದು.
ಈಗ ಎಲ್ಲ ಮಿಕ್ಸಪ್ ಮಾಡ್ಕೊಂಡು ಈ ಥರ ಗೋಡಂಬಿ ಯಾವಾಗಲೇ ಕರೆದಿಟ್ಕೊಂಡಿದ್ವಲ್ಲ ಆ ಗೋಡಂಬಿ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತು ಹೇಳಿದ್ನಲ್ಲ ಪನ್ನೀರು ಒಡೆದೋಗಿತ್ತು ಹಾಲು ಅಂತ, ಅದ್ರದ್ದು ಪನ್ನೀರ್ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ಇದಕ್ಕೇ ಮಿಕ್ಸಪ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡೋಣ. ಇವಾಗ ಮಿಕ್ಸಪ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಪರಪರ ಅಂತ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಬಿಕಾಸ್ ನಮ್ಗೆ ಅಕ್ಕಿ ಒಡಿಬಾರ್ದು ಮತ್ತು ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಆಗಬಾರ್ದು. ಈ ಥರ ನೋಡಿ ಹಿಂಗೆ ಕೆದ್ರಕೊಂಡು ನಾವು ಮಿಕ್ಸಪ್ ಮಾಡಬೇಕು. ಈಗ ಒಂದು ರಾಯ್ತ ಮಾಡ್ಕೊಂಬಿಡೋಣ ಬನ್ನಿ, ಅಷ್ಟರೊಳಗೆ ಅದಾಗಿದೆ. ಸೊ ಇವಾಗ ನೋಡಿ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿನ ಈ ಥರ ದಪ್ಪ ಕಣ್ಣಲ್ಲಿ ತುರ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ, ಒಂದು ಚೂರು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಮೊಸರು ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ. ನೋಡಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಬೋಣ. ನಾನು ಅದಕ್ಕೆ ಈರುಳ್ಳಿ ಅಲ್ಲಿಗೆ ಹಾಕಿಲ್ಲ ಅಂತ ಇಲ್ಲಿ ರಾಯ್ತಕ್ಕೆ ಹಾಕಿದೆ. ನೀವು ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ಳದೆ ಮಾಡ್ಕೋಬೋದು, ಇಲ್ಲ ಪಲಾವು ಹಾಕೋತೀನಿ ಅಂದರೆ ಹಾಕೋಬೋದು, ಆಪ್ಷನ್ ನಿಮ್ಮದು ಈರುಳ್ಳಿದು. ಸೊ ನಾನು ರಾಯ್ತಕ್ಕೆ ಹಾಕಿದ್ದೀನಿ, ಅಲ್ಲಿ ಪಲಾವ್ಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿಲ್ಲ. ರಾಯ್ತನೂ ರೆಡಿ ಇದೆ, ಪಲಾವು ರೆಡಿ ಇದೆ. ಇವಾಗ ನೋಡಿ ಒಂದು ಸತಿ ಇದನ್ನು ತಿಂದುಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಮನೆಯಲ್ಲಿ ಒಂಥರ ಈ ಥರ ವಿತೌಟ್ ಆನಿಯನ್ ಮತ್ತು ಗಾರ್ಲಿಕ್ ಒಂದು ಸತಿ ಮಾಡಿಕೊಂಡು ಹೆಂಗಿದೆ ರುಚಿ ಅಂತ ಹೇಳಿ. ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.